ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಸ್ಕಾರ, ನೀವು ನೋಡ್ತಿರೋದು ಸುಮನ್ ಟಿವಿಯ ಸ್ಪೆಷಲ್ ರಿಪೋರ್ಟ್. 2019 ಫೆಬ್ರವರಿ 14 ಭಾರತೀಯರ ಮನಸ್ಸಿನಲ್ಲಿ ಎಂದಿಗೂ ಅಳಿಸದ ಕತ್ತಲೆಯ ದಿನ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ನಡೆದ ಆತ್ಮಾಹುತಿ ದಾಳಿ. ದೇಶದ ಭದ್ರತೆಗೆ ಕಾವಲಿದ್ದ 40ಕ್ಕೂ ಹೆಚ್ಚು ಸಿಆರ್ಪಿಎಫ್ ವೀರ ಯೋಧರು ಜೀವ ಕಳೆದುಕೊಂಡ ಆ ಕ್ಷಣ ಎಂದಿಗೂ ಮನಸ್ಸನ್ನ ಕಲಕತ್ತೆ. ಆ ದಿನದ ದೃಶ್ಯಗಳು: ಚೂರು ಚೂರಾದ ಬಸ್, ಎಲ್ಲೆಡೆ ಹೊಗೆಯ ಮುಸುಕು, ಯೋಧರ ಯೂನಿಫಾರ್ಮ್ ಮೇಲೆ ರಕ್ತದ ಕಲೆಗಳು. ಆ ದೃಶ್ಯ ನೋಡಿದ ಪ್ರತಿಯೊಬ್ಬ ಭಾರತೀಯನ ಹೃದಯ ಕಂಗಲಾಯಿತು. ದಾಳಿಯ ಹೊಣೆ ಹೊತ್ತ ಜೈಷ್ ಎ ಮೊಹಮ್ಮದ್ ಆತ್ಮಾಹುತಿ ದಾಳಿಕೋರ ಆದಿಲ್ ಅಹಮದ್ ದಾರ್. ಈ ಘಟನೆಯ ನಂತರ ಭಾರತ ಜಾಗತಿಕ ವೇದಿಕೆಯಲ್ಲಿ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಹೋರಾಟ ಆರಂಭಿಸಿತು. ದೇಶಾದ್ಯಂತ ಪ್ರತಿಭಟನೆಗಳು. ವೀರರಿಗೆ ನ್ಯಾಯ ಬೇಕು ಎಂಬ ಕೂಗು. ಸೋಷಿಯಲ್ ಮೀಡಿಯಾದಲ್ಲಿ ಕೋಟಿ ಕೋಟಿ ಸಂದೇಶಗಳು. ಪ್ರತಿ ಮನೆಯಲ್ಲೂ ಒಂದೇ ಮಾತು: ನಮ್ಮ ಯೋಧರ ತ್ಯಾಗ ವ್ಯರ್ಥ ಆಗಬಾರದು. ಇದಕ್ಕೆ ಪ್ರತಿಯಾಗಿ 2019 ಫೆಬ್ರವರಿ 26ರಂದು ಭಾರತೀಯ ವಾಯುಪಡೆ ಪಾಕಿಸ್ತಾನದ ಬಾಲಾಕೋಟ್ನಲ್ಲಿ ಉಗ್ರ ತರಬೇತಿ ಶಿಬಿರಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸಿತು. ಇದು 1971ರ ನಂತರ ಮೊದಲ ಬಾರಿಗೆ ಪಾಕಿಸ್ತಾನದ ಒಳನಾಡಿನ ಮೇಲೆ ನಡೆದ ದೊಡ್ಡ ಸೈನಿಕ ಕ್ರಮ. ಆ ದಿನ ಭಾರತ ಜಗತ್ತಿಗೆ ಸಂದೇಶ ಕೊಡ್ತು: ದಾಳಿ ಮಾಡಿದ್ರೆ ಮೌನವಾಗೋದಿಲ್ಲ, ಪ್ರತಿಕ್ರಿಯೆ ಖಂಡಿತ ಇರುತ್ತೆ. ಈ ಘಟನೆ ನಂತರ ಭಾರತ ಪಾಕಿಸ್ತಾನ ಸಂಬಂಧಗಳು ಮತ್ತಷ್ಟು ತೀವ್ರಗೊಂಡವು. ಗಡಿಯಲ್ಲಿ ಉದ್ವಿಗ್ನತೆ, ವಾಯು ಯುದ್ಧ, ವಿಂಗ್ ಕಮಾಂಡರ್ ಅಭಿನಂದನ್ ಅವರ ಬಂಧನ ಮತ್ತು ವಾಪಸ್ಸು, ದೇಶವೇ ಉಸಿರು ಬಿಗಿದ ಕ್ಷಣಗಳು. ಪುಲ್ವಾಮಾ ದಾಳಿ ನಮಗೆ ಒಂದನ್ನು ನೆನಪಿಸಿದೆ: ಭದ್ರತೆ ಎನ್ನುವುದು ಸೈನಿಕರ ಬಲಿದಾನದಿಂದಲೇ ಸಾಧ್ಯ. ನಾವು ನಿಶ್ಚಿಂತವಾಗಿ ನಿದ್ರೆ ಮಾಡುವಾಗ ಯಾರೋ ಗಡಿಯಲ್ಲಿ ಕಾವಲು ನಿಂತಿದ್ದಾರೆ. ಪ್ರತಿ ವರ್ಷ ಫೆಬ್ರವರಿ 14ರಂದು ದೇಶದ ವಿವಿಧ ಭಾಗಗಳಲ್ಲಿ ಪುಲ್ವಾಮಾ ವೀರರನ್ನು ಸ್ಮರಿಸಲಾಗುತ್ತದೆ. ಶಾಹಿದ್ ಸ್ಮಾರಕಗಳಲ್ಲಿ ಪುಷ್ಪನಮನ, ವಿದ್ಯಾರ್ಥಿಗಳಿಂದ ಶ್ರದ್ಧಾಂಜಲಿ, ಕುಟುಂಬ ಸದಸ್ಯರ ಕಣ್ಣೀರಿನ ನಡುವೆಯೂ ಗರ್ವದ ಮಾತು: ಅವನು ದೇಶಕ್ಕಾಗಿ ಹೋದ. ಇದೀಗ ಇದೇ ಸಮಯದಲ್ಲಿ ಕ್ರಿಕೆಟ್ ಮೈದಾನದಲ್ಲಿ ಮತ್ತೊಂದು ದೊಡ್ಡ ಕ್ಷಣ ಎದುರಾಗಿದೆ. ಈ ವರ್ಷ ಫೆಬ್ರವರಿ 15ರಂದು T20 ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗುತ್ತಿವೆ. ಭಾರತ ಪಾಕಿಸ್ತಾನ ಪಂದ್ಯ ಅಂದ್ರೆ ಅದು ಕೇವಲ ಕ್ರೀಡೆ ಅಲ್ಲ, ಇದು ಇತಿಹಾಸ, ಇದೊಂದು ಭಾವನೆ, ಇದು ಕೋಟಿ ಭಾರತೀಯರ ಹೃದಯದ ಧ್ವನಿ. ಮೈದಾನದಲ್ಲಿ 22 ಆಟಗಾರರಿರ್ಬೋದು, ಆದರೆ ಟಿವಿ ಮುಂದೆ ಕೋಟ್ಯಾಂತರ ಅಭಿಮಾನಿಗಳು ಒಂದೇ ಉಸಿರಿನಲ್ಲಿ ಕೂಗಿ ಬೆಂಬಲಿಸ್ತಾರೆ. ಹೌದು, ಕ್ರೀಡೆಯ ಆತ್ಮವನ್ನ ಗೌರವಿಸೋದು ನಮ್ಮ ಕರ್ತವ್ಯ. ಆ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆಲುವು ಸಾಧಿಸಿದರೆ ಅದು ಪುಲ್ವಾಮಾದ ವೀರ ಯೋಧರಿಗೆ ಸಮರ್ಪಿತ ಗೌರವ ನಮನವಾಗುತ್ತೆ. ಬ್ಯಾಟ್ ಹೊಡೆಯುವ ಪ್ರತಿಯೊಂದು ಸಿಕ್ಸರ್, ಬೌಲರ್ ತೆಗೆದುಕೊಳ್ಳುವ ಪ್ರತಿಯೊಂದು ವಿಕೆಟ್, ಫೀಲ್ಡರ್ ಉಳಿಸುವ ಪ್ರತಿಯೊಂದು ರನ್, ಅದು ಕೇವಲ ಅಂಕಗಳಲ್ಲ, ಅದು ದೇಶದ ಗೌರವದ ಪ್ರತಿಬಿಂಬ. ನಾವು ಯುದ್ಧವನ್ನ ಬಯಸೋದಿಲ್ಲ, ಆದರೆ ದೇಶದ ಗೌರವಕ್ಕೆ ಯಾವತ್ತೂ ತಲೆಬಾಗುವುದಿಲ್ಲ. ಪುಲ್ವಾಮಾದ ವೀರರಿಗೆ ನಮ್ಮ ಶತ ನಮನಗಳು. ಅವರ ತ್ಯಾಗ ನಮ್ಮ ದೇಶಭಕ್ತಿಯ ಜ್ವಾಲೆಯನ್ನ ಇನ್ನಷ್ಟು ಹೊತ್ತಿ ಉರಿಸುತ್ತದೆ. ಟೀಂ ಇಂಡಿಯಾಗೆ ನಮ್ಮ ಪೂರ್ಣ ಬೆಂಬಲ. ಭಾರತೀಯ ಯುವಕರೇ, ಫೆಬ್ರವರಿ 14ರಂದು ನೀವು ವ್ಯಾಲೆಂಟೈನ್ಸ್ ಡೇ ಅಂತ ಏನ್ ಕೇಳ್ತೀರಿ, ಅದು ನಮ್ಮ ಸಂಸ್ಕೃತಿ ಅಲ್ಲ. ಫೆಬ್ರವರಿ 15ರ ರಾತ್ರಿ ಭಾರತದ ಗೆಲುವು
ಅದು ಯೋಧರಿಗೆ ಅರ್ಪಿಸುವ ಮೂಲಕ ನೀವು ವ್ಯಾಲೆಂಟೈನ್ಸ್ ಡೇ ಅನ್ನ ಸಂಭ್ರಮಿಸಬೇಕು. ಜೈ ಜವಾನ್ ಜೈ ಕಿಸಾನ್, ಜೈ ಹಿಂದ್. ಇದೇ ಸುಮನ್ ಟಿವಿಯ ಸ್ಪೆಷಲ್ ರಿಪೋರ್ಟ್. ಮುಂದಿನ ವರದಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.